ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಸರ್ಕಾರ ಕೊನೆಗೂ ಇಲ್ಲಿ ಅಂತಂದರೆ ಮಂಡಿದಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ದೊಡ್ಡ ಮಟ್ಟದ ಹೋರಾಟವನ್ನು ಉದ್ಯೋಗಾಕಾಂಕ್ಷಿಗಳು ವಿದ್ಯಾಕಾಶಿ ಧಾರವಾಡದಲ್ಲಿ ಮಾಡಿದ್ರು. ಇದರ ನಡುವೆ ಇಲ್ಲಿ ಅಂದರೆ ಸರ್ಕಾರ ನಾಳೆ ಒಂದು ಕ್ಯಾಬಿನೆಟ್ನಲ್ಲಿ ಒಂದು ಸುದೀರ್ಘವಾಗಿ ಒಂದು ಚರ್ಚೆ ಮಾಡಿ ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಮುಂದಾಗಿದೆ. ಈ ಸಂಪರ್ಕ ನನ್ನ ಜೊತೆ ಮಾತಾಡಲಿಕ್ಕೆ ಆಕ್ಸಾ ಸಂಘಟನೆಯ ಅಧ್ಯಕ್ಷ ಕಾಂತ್ ಕುಮಾರ್ ಇದ್ದಾರೆ. ನಾನು ಅವರನ್ನೇ ಮಾತಾಡ್ತೀನಿ. ಸರ್, ನಿಮ್ಮ ಹೋರಾಟಕ್ಕೆ ಈಗಾಗಲೇ ಸರ್ಕಾರ ಮಣಿದಿದೆ, ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್, ಇದು ಮಣಿದಿದೆ ಅನ್ನೋದಕ್ಕಿಂತ ಈ ಸಮಸ್ಯೆ ಈಗ ನಾವು ಮಾಡ್ತೀವಿ ನೋಡ್ತೀವಿ ಅತಿ ಶೀಘ್ರ ಇದೆಲ್ಲ ಬಿಡಬೇಕು ಸರ್. ಇದೆಲ್ಲ ಬಿಡಬೇಕು. ಯಾಕೆಂದರೆ 3 ವರ್ಷ ಆಗಿದೆ ಸರ್ಕಾರ ಬಂದು. ಸರ್ಕಾರ ಮುಂದೆ 3 ವರ್ಷದಲ್ಲಿ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರಿ. ವಿದ್ಯಾರ್ಥಿಗಳು ಇವತ್ತು ಭರವಸೆ ಯಾಕೆ ಕೊಡಬೇಕಾಯಿತು? 2,84,000 ಖಾಲಿ ಹುದ್ದೆ ಇದೆ 43 ಇಲಾಖೆಯಿಂದ. ಆ 43 ಇಲಾಖೆಯಿಂದ 2,84,000 ನೀವು 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತಂದ್ರಲ್ಲ, 1 ಲಕ್ಷ ವೇಕೆನ್ಸಿ ಫಿಲ್ ಮಾಡಿ ತೋರಿಸಿ. ಈ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಸುಮಾರು ಮೋರ್ ದೆನ್ 60,000 ವೇಕೆನ್ಸಿ, ಮೋರ್ ದೆನ್ 60,000 ಪೋಸ್ಟ್ಗೆ ನೀವು ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕಿದೆ. ನೀವು ಅದನ್ನು ಇವಾಗ ಕೂಡಲೇ ಏನಂದರೆ ಈವೆಂಟ್ ಆಫ್ ಕ್ಯಾಲೆಂಡರ್ ಮಾಡಿ. ಒಂದೊಂದು ಪೋಸ್ಟ್ ಏನಂದರೆ ಈವೆಂಟ್ ಆಫ್ ಕ್ಯಾಲೆಂಡರ್ ಅಂದರೆ ಯಾವಾಗ ನೋಟಿಫಿಕೇಶನ್ ಮಾಡ್ತೀರಾ, ಮತ್ತು ಯಾವಾಗ ಎಕ್ಸಾಮ್ ಮಾಡ್ತೀರಾ, ಯಾವಾಗ ಇದು ಆರ್ಡರ್ ಕಾಪಿ ಕೊಡ್ತೀರಾ, ಇದನ್ನು ಕಂಪ್ಲೀಟ್ ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ನೀವು ಮಾಡ್ತೀವಿ ನೋಡ್ತೀವಿ ಅಂತ ಹೋದರೆ ಇನ್ನೂ 5 ವರ್ಷ ತೊಗೊಂಡೋಗ್ತೀರಾ. ಇದು ಹಂಗಿರಬಾರ್ದು ಸರ್. ಈಗ ನಿಮಗೆ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಕೊಡಬೇಕು. ನಾವು 1 ವಾರ ಗಡುವು ಕೊಡ್ತೀವಿ ಸರ್, ನೀವು ಮಾಡ್ತೀವಿ ನೋಡ್ತೀವಿ ಅತಿ ಶೀಘ್ರ ಇಲ್ಲ. ಈ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆ, ತಾಲೂಕು, ಪ್ರತಿಯೊಂದು ಹಳ್ಳಿಯಲ್ಲೂ ಹೋರಾಟ ಆಗುತ್ತೆ. ಮತ್ತು ಇದೇ ಧಾರವಾಡದಿಂದ ನಾವು ಪಾದಯಾತ್ರೆ ಬರ್ತೀವಿ. ಲಕ್ಷಾಂತರ ವಿದ್ಯಾರ್ಥಿಗಳು ಸರ್, ಪ್ರತಿಯೊಂದು ಜಿಲ್ಲೆಯಿಂದ ನಾವು ಬೆಂಗಳೂರಿಗೆ ಬಂದು ಬೃಹತ್ ಮಟ್ಟದ ಹೋರಾಟ ಮಾಡ್ತೀವಿ. ನಾವು ಏನು ಧಾರವಾಡದನ್ನೇ ಹೋರಾಟ ಮಾಡಿದ್ದೀವಿ ಅದೆಲ್ಲ ಇನ್ನು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಬೆಂಗಳೂರಲ್ಲಿ. ಇದು ಸರ್ಕಾರ ಎಚ್ಚೆತ್ಕೊಬೇಕಿದು. ಯುವಕರನ್ನ ಕಡೆಗಣಿಸ್ತಿದ್ದೀರಾ ನೀವು. ಈ ದೇಶದಲ್ಲಿ ಮೋರ್ ದೆನ್ 65% ಇನ್ ಬಿಟ್ವೀನ್ 15 to 35 ಏಜ್ ಲಿಮಿಟ್ ಇರೋರು ಮೋರ್ ದೆನ್ 65%. ಸರ್ಕಾರಕ್ಕೆ ಯುವಕರ ಕೊಟ್ಟಿರೋ ಒಂದು ಭಿಕ್ಷೆಯಿಂದ ನೀವು ಸರ್ಕಾರ ನಡೆಸ್ತಾ ಇರೋದು. ನೀವು ಫ್ರೀ ಬೀಸು ಸುಪ್ರೀಂ ಕೋರ್ಟು ಚೀಮಾರಿ ಹಾಕಿದೆ. ಫ್ರೀ ಬೀಸ್ ಬಿಟ್ಟು ಉದ್ಯೋಗ ಸೃಷ್ಟಿ ಮಾಡಿ ಅಂತ ಹೇಳಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಸರ್. ಇವತ್ತು ನಾರ್ತ್ ಕರ್ನಾಟಕ ಹೋಗಿ ಅಲ್ಲಿ ಎಂಪ್ಲಾಯ್ಮೆಂಟ್ ಇಲ್ಲ, ಇವತ್ತು ಅಲ್ಲಿ ಎಜುಕೇಷನ್ಸ್ ಇಲ್ಲ. ಇವತ್ತು ಶಿಕ್ಷಣ ಇಲಾಖೆಯಲ್ಲಿ 80,000 ಖಾಲಿ ಹುದ್ದೆ ಇದೆ. ಇವತ್ತು 676 ಸ್ಕೂಲ್ ಮುಚ್ಚಿದ್ದಾರೆ ಇವತ್ತು. ಯಾಕೆಂದರೆ ಕ್ವಾಲಿಟಿ ಎಜುಕೇಷನ್ ಇಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳು ಅಡ್ಮಿಷನ್ ಆಗ್ತಾ ಇಲ್ಲ. ಇವತ್ತು 30,000 ಖಾಲಿ ಹುದ್ದೆ ಇದೆ ಪೊಲೀಸ್ ಡಿಪೋ ಇಲಾಖೆಯಲ್ಲಿ. ನೀವು ಯಾವುದೇ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಿಬ್ಬಂದಿ ಇಲ್ಲ, ಅಲ್ಲಿ ಸಿಬ್ಬಂದಿ ಕೊರತೆ ಇದೆ. ಯಾವುದೇ ಒಂದು ಸರ್ಕಾರಿ ಇಲಾಖೆ 2-3 ಜನ ಮಾಡೋ ಕೆಲಸ ಒಬ್ಬೊಬ್ಬರು ಮಾಡ್ತಿದ್ದಾರೆ. ಈ ಒಂದು ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಸರ್ಕಾರ ಸರ್. ನಾನು ಸರ್ಕಾರಕ್ಕೆ ಮನವಿ ಪ್ರಮುಖವಾಗಿ ನೋಡಿದ್ರೆ ಗೃಹ ಇಲಾಖೆಯಲ್ಲಿ ಎಷ್ಟು ಖಾಲಿ ಇದೆ ಸರ್? ಯಾಕಂದರೆ ತಮ್ಮದು ಪ್ರಾರಂಭದಲ್ಲಿ ಒಂದು ಬೇಡಿಕೆ ಇತ್ತು ವಯೋಮಿತಿಯನ್ನು ಸಡಿಲಿಕೆ ಮಾಡಬೇಕು ಅಂತೇಳಿ. ಗೃಹ ಇಲಾಖೆಯಲ್ಲಿ ಎಷ್ಟು ಖಾಲಿ ಇದೆ, ವಯೋಮಿತಿ ಏನು ಮಾಡಬೇಕು ಅಂತ ಹೇಳ್ತೀರಿ ಸರ್ಕಾರಕ್ಕೆ? ಸರ್, ವಯೋಮಿತಿ ನಾವು ಮಾನ್ಯ ಮುಖ್ಯಮಂತ್ರಿ 4 ಬಾರಿ ಹೋರಾಟ ಮಾಡಿದ್ಮೇಲೆ ಲಾಸ್ಟ್ ಒಂದು ವಿಂಟರ್ ಸೆಷನ್ಲಿ ಹೋರಾಟಕ್ಕೆ ಅನುಮತಿ ಕೊಟ್ಟಿಲ್ಲ. ಉಚ್ಚ ನ್ಯಾಯಾಲಯದಿಂದ ಹೈಕೋರ್ಟಿಂದ ನಮಗೆ ಆದೇಶ ಸಿಕ್ತು. ಧಾರವಾಡದ ಹೈಕೋರ್ಟಿಂದ ನೀವು ಕನ್ಸಿಲೇಷನ್ ಬಂದರು ಸರ್ಕಾರ ಆ್ಯಕ್ಚುಲಿ. ಅಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿ ನೀವು ಚರ್ಚೆ ಮಾಡಿ ಅಂತ ಹೇಳ್ಬಿಟ್ಟು 25 ಸಮಸ್ಯೆಗಳನ್ನ ಅವ್ರ ಹತ್ರ ಚರ್ಚೆ ಮಾಡಿ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ವಿ. ಆ ಚರ್ಚೆಯಲ್ಲಿ ಈ ಒಂದು ವಯೋಮಿತಿ ಬಗ್ಗೆ ಅವತ್ತೇ ಸ್ಪಷ್ಟವಾಗಿ ಹೇಳಿದ್ರು, 5 ವರ್ಷ ನಾನು ವಯೋಮಿತಿ ಕೊಡ್ತೀನಿ ಅಂತೇಳಿ ವಯೋಮಿತಿ ಕೊಟ್ಟಿದ್ದಾರೆ ಸರ್. ಆದರೆ ಕಾನೂನು ರೀತಿಯಲ್ಲಿ ಏನೇ ತೊಡಕಿದ್ರು ಅದನ್ನು ಸರಿಪಡಿಸಿ ಈ ಕೂಡಲೇ ನೀವು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಗಡುವು ಕೊಟ್ಟು ಬಂದಿದ್ದೆ. 2 ತಿಂಗಳಾದ್ರೂ ಅವರು ಅದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಅದೇ ಇದೇ ತಿಂಗಳು ಫೆಬ್ರವರಿ 12ನೇ ತಾರೀಕು ಕೋರ್ಟ್ ಕೇಸ್ ಇತ್ತು. AG ಅವರು ಅಟೆಂಡ್ ಆಗಿಲ್ಲ. 11ನೇ ತಾರೀಕು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ವಿ. 12ನೇ ತಾರೀಕು AG ಅವರು ಅಟೆಂಡ್ ಆಗಿಲ್ಲ. ನೆಕ್ಸ್ಟ್ ಅವರು ಜೂನಿಯರ್ಸ್ ಕಳಿಸಿ ಕೋರ್ಟಿಗೆ ಒಂದು ಶಾರ್ಟ್ ಡೇಟು ತೊಗೊಂಡಿಲ್ಲ, ಮ್ಯಾಟ್ರ್ ರೀಚ್ ಆಗಿಲ್ಲ ಅಂತಂದು. ಇವಾಗ ನೆಕ್ಸ್ಟು ಮಾರ್ಚ್ 2ನೇ ತಾರೀಕಿದೆ. ಮಾರ್ಚ್ 2ನೇ ತಾರೀಕು ಇವರು ಗ್ಯಾರಂಟಿ ಏನಿದೆ ಇವರು ಕ್ಲಿಯರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ವಯೋಮಿತಿ ಸಡಿಲಿಕೆ ಮಾಡಿದ್ದಾರೆ ಸರ್. ಆದರೆ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿನ ಕಾಯಂ ಮಾಡಬೇಕು ಪೊಲೀಸ್ ಇಲಾಖೆಯಿಂದ. ಯಾಕೆಂದರೆ 5-6 ವರ್ಷದಿಂದ ಯಾವುದೂ ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ ಸರ್. 30,000 ಖಾಲಿ ಹುದ್ದೆಗಳಿದ್ದಾವೆ ಗೃಹ ಇಲಾಖೆಯಲ್ಲಿ. 5 ವರ್ಷ ಆಗಿದೆ. 5 ವರ್ಷ ಮುಂಚೆ ನೋಟಿಫಿಕೇಶನ್ ಆಗಿರೋದು PSI ನೋಟಿಫಿಕೇಶನ್ 545 ಮತ್ತು 402. 5 ವರ್ಷದಿಂದ ಇಲ್ಲಿ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಬಂದು ಓದ್ತಾ ಇದ್ದಾರೆ ಸರ್ ಪೊಲೀಸ್ ಇಲಾಖೆಯಲ್ಲಿ. ಪೊಲೀಸ್ ಆಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ಪೊಲೀಸ್ ಆಗಬೇಕು ಅಂತ ವಿದ್ಯಾರ್ಥಿ ಇವತ್ತು ಸೆಕ್ಯೂರಿಟಿ ಜಾಬ್ ಕೆಲಸ ಮಾಡ್ತಿದ್ದಾರೆ, ಪಾರ್ಟ್ ಟೈಮಲ್ಲಿ ಗಿಗ್ ವರ್ಕರ್ಸ್ ಎಲ್ಲ ಕೆಲಸ ಮಾಡ್ತಿದ್ದಾರೆ, ಹೋಟೆಲ್ ಕೆಲಸ ಮಾಡ್ತಿದ್ದಾರೆ, ಬಾರಲ್ಲಿ ತಟ್ಟೆ ಲೋಟ ತೊಡಿ ಅಂತ ಕೆಲಸ ಮಾಡೋಂಥ ಪರಿಸ್ಥಿತಿಗೆ ತೊಗೊಂಬಂದಿರೋದು ಸರ್ಕಾರ ಸರ್. ಸರ್, ನಾವಾಗ ಮಾತನಾಡೋಕೆ ಹೇಳಿದೆ ನಾಳೆ ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಸರ್ ಚರ್ಚೆ ಈಗ ನಾವು 4 ಜನ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಆ ರೀತಿ ಆ ಕ್ಯಾಬಿನೆಟಲ್ಲಿ ಚರ್ಚೆ ಆಗಬಾರ್ದು ಸರ್. ಸರ್, ಈಗ ನಾವು ಮಾಡ್ತೀವಲ್ಲ, ಈಗ ಸುಮ್ಮನೆ ಒಂದು ಯಾವುದು ಆಸ್ಪತ್ರೆ ಮೇಲೆ ಸುಮ್ಮನೆ ಕೂತ್ಕೊಂಡು ಕಟ್ಟೆ ಮೇಲೆ ಕೂತ್ಕೊಂಡು ಚರ್ಚೆ ಮಾಡ್ತೀವಲ್ಲ, ಆ ರೀತಿ ಚರ್ಚೆ ಆದರೆ ಆಗಲ್ಲ ಸರ್. ಅದು ಕಾರ್ಯರೂಪಕ್ಕೆ ಬರಬೇಕದು. ದಾಖಲೆ ಪ್ರತಿ ಇಲಾಖೆಯಲ್ಲಿ ಕಳಿಸ್ಬೇಕು. ಪ್ರತಿ ಇಲಾಖೆಯಲ್ಲಿ ಇಂಥ ದಿನ ನಾವು ನೋಟಿಫಿಕೇಶನ್ ಅಪ್ಲಿಕೇಶನ್ ಅಪ್ಲೈ ಮಾಡಿ ಇಂಥ ದಿನ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ಬೇಕು ಅವರು. ಈಗ ನೀವು ZPTP ಎಲೆಕ್ಷನ್ ಬರುತ್ತೆ, 45 ಡೇಸ್ ನೀವು ಕೋಡ್ ಆಫ್ ಕಂಡಕ್ಟ್ ಜಾರಿಗೆ ಮಾಡ್ತೀರಾ. ಅವಾಗ ಯಾವುದು ರೆಕ್ರೂಟ್ಮೆಂಟ್ ನೋಟಿಫಿಕೇಶನ್ ಮಾಡೋಂಗಿಲ್ಲ. ನೀವು ಎಲೆಕ್ಷನ್ ಇಂಪಾರ್ಟೆಂಟ್ ಅಲ್ಲ, ಎಲೆಕ್ಷನ್ ಬೈಕಟ್ ಮಾಡ್ತೀವಿ ನಾವು. ಎಲೆಕ್ಷನ್ ಇಂಪಾರ್ಟೆಂಟ್ ಅಲ್ಲ ಸರ್, ಇಲ್ಲಿ ಯುವಕರ ಭವಿಷ್ಯ ಇಂಪಾರ್ಟೆಂಟು.
ಎಲ್ಲ ಸರ್ ಈಗ ZPTP ಎಲೆಕ್ಷನ್ ಇರ್ಬೋದು, ಗ್ರಾಮ ಪಂಚಾಯತಿ ಎಲೆಕ್ಷನ್ ಇರ್ಬೋದು, ಎಲ್ಲ ಎಲೆಕ್ಷನ್ MLC ಎಲೆಕ್ಷನ್ ಇರ್ಬೋದು, ಪ್ರತಿಯೊಂದು ಎಲೆಕ್ಷನ್ ನಾವು ಬೈಕಟ್ ಮಾಡಬೇಕಾಗುತ್ತೆ ಸರ್. ಮಾಡ್ತೀವಿ 100%. ಇವ್ರು ರೆಕ್ರೂಟ್ಮೆಂಟ್ ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ಒಂದು ವಾರ ಆದಮೇಲೆ ನಾವು ತೋರಿಸ್ತೀವಿ ಯಾವ ರೀತಿ ಹೋರಾಟ ಮಾಡ್ತೀವಿ. ಈಗ ಒಂದು ವಾರ ನಂತರ ಒಂದು ವಾರ ನೀವು ಸರ್ಕಾರ ಗಡುವು ಕೊಡ್ತೀರಿ? ಒಂದು ವಾರ ಗಡುವು ಕೊಡ್ತೀವಿ ಸರ್, ಒಂದು ವಾರ ಅಷ್ಟೇ. ಯಾಕೆಂದರೆ ನಾವು ಆಲ್ರೆಡಿ 2 ತಿಂಗಳು ಕೊಟ್ಟಿದ್ದೀವಿ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿ. ಅಷ್ಟು ಆಲ್ಮೋಸ್ಟ್ 2.5 months ಆಗುತ್ತಿದ್ದು. ಏನು ಮಾಡ್ತೀರಿ ಒಂದು ವಾರ ನಂತರ? ಒಂದು ವಾರ ಆದಮೇಲೆ ಸರ್ ಲಕ್ಷಾಂತರ ಜನ ಇವರು ವಿದ್ಯಾರ್ಥಿಗಳ ಜೊತೆಯಲ್ಲಿ ಅವ್ರ ಪೇರೆಂಟ್ಸು ಮತ್ತು ವಿವಿಧ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳಿರ್ಬೋದು, ವಿದ್ಯಾರ್ಥಿಗಳ ಪರ ಸಂಘಟನೆಗಳಿರ್ಬೋದು, ಎಕ್ಸ್ ಆರ್ಮಿ ಅವರು ನಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ಅವರಿರ್ಬೋದು, ಈವನ್ ಕಾಂಗ್ರೆಸ್ ಮುಖಂಡರು, BJP ಮುಖಂಡರು, JDS ಮುಖಂಡರು, ಪಕ್ಷಾತೀತವಾಗಿ ಎಲ್ಲರೂ ನಾವು ಕರ್ಕೊಂಡು ಈ ಒಂದು ಹೋರಾಟ ಮಾಡೇ ಮಾಡ್ತೀವಿ ಸರ್. ಯಾವುದೇ ಕಾರಣಕ್ಕೂ ಬಿಡಲ್ಲ. ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿ ಬೆಂಗಳೂರಲ್ಲಿ ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಸರ್ಕಾರಕ್ಕೆ ನಾವು ಒಂದು ವಾರಗಳ ಕಾಲ ಇಲ್ಲಂದರೆ ಗಡುವನ್ನು ಕೊಡ್ತೀವಿ. ಒಂದು ವಾರ ಒಳಗೆ ಇಲ್ಲಿ ಅಂತಂದರೆ ನೋಟಿಫಿಕೇಶನ್ ಮಾಡಬೇಕು. ಮಾಡದೆ ಹೋದರೆ ಇಲ್ಲಿ ಅಂತಂದರೆ ಇದೇ ವಿದ್ಯಾಕಾಶಿ ಧಾರವಾಡದ ಬೆಂಗಳೂರು ಒಳಗೂ ಲಕ್ಷಾಂತರ ಜನರನ್ನು ಸೇರಿಸಿ ಪಾದಯಾತ್ರೆ ಮಾಡ್ತೀವಿ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ. ನಿರುದ್ಯೋಗನ ಹೋಗಲಾಡಿಸಬೇಕಾದ್ರೆ ನಮಗೆ ಹೋರಾಟ ಅತಿ ಅವಶ್ಯ ಅನ್ನೋದು ಕಾಂತಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರಕೊಪ್ಪ, TV5 ಹುಬ್ಬಳ್ಳಿ.